ಹೀಗೆ ಒಂದು ಕಡೆ ಗೃಹಲಕ್ಷ್ಮಿಯ ಜಟಾಪಟಿ ನಡೀತಾ ಇದ್ರೆ ಮತ್ತೊಂದು ಕಡೆಯಲ್ಲಿ ಬಿಡದಿ ಟೌನ್ಶಿಪ್ನ ಜಟಾಪಟಿ ಮುಂದುವರೆದಿದೆ. ಬಿಡದಿ ಟೌನ್ಶಿಪ್ ಯೋಜನೆಯ ವಿರುದ್ಧ ಒಂದು ಕಡೆ ರೈತರ ಹೋರಾಟಗಳು ದೊಡ್ಡದಾಗಿ ನಡೀತಾ ಇದ್ದಾವೆ, ಮತ್ತೊಂದು ಕಡೆ ಯೋಜನೆಯ ಪರ ರೈತರ ಹೇಳಿಕೆಗಳು ಕೂಡ ಬರ್ತಾ ಇದ್ದಾವೆ. ಆದರೆ ಹೋರಾಟಕ್ಕಿಂತ ತೀವ್ರ ಚರ್ಚೆ ಆಗ್ತಾ ಇರುವಂಥದ್ದು ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಹಾಗೂ ಕೇಂದ್ರ ಕೈಗಾರಿಕಾ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರ ನಡುವಿನ ಬಹಿರಂಗ ಚರ್ಚೆಯ ಪಂಥಾಹ್ವಾನ. ಬಿಡದಿ ಟೌನ್ಶಿಪ್ ಯೋಜನೆ ಕುಮಾರಸ್ವಾಮಿ ಅವರ ಕೂಸು ಅಂತ ಕಾಂಗ್ರೆಸ್ನವರು ಹೇಳ್ತಾನೆ ಇದ್ದಾರೆ. ಇದಕ್ಕೆ ನಿನ್ನೆ ಉತ್ತರ ಕೊಟ್ಟಿದ್ದ ಎಚ್.ಡಿ. ಕುಮಾರಸ್ವಾಮಿ, ಹೌದು, ಯೋಜನೆ ತಂದಿದ್ದು ನಾನೇ, ರೈತರು ಬೇಡ ಅಂದ ಮೇಲೆ ಯೋಜನೆಯನ್ನು ಕೈ ಬಿಟ್ಟಿದ್ದು ನಾನೇ ಅಂತ ಹೇಳಿಕೆ ಕೊಟ್ಟಿದ್ದು. ಜೊತೆಗೆ ಬಹಿರಂಗ ಚರ್ಚೆಗೆ ಬೇಕಿದ್ರೆ ಬೈರಮಂಗಲಕ್ಕೆ ಬನ್ನಿ, ರೈತರೆದುರೇ ಚರ್ಚೆ ಮಾಡೋಣ ಅಂತ ಸಿಎಂಗೆ ಸವಾಲು ಹಾಕಿದ್ರು. ಇದಕ್ಕೆ ಪ್ರತಿಕ್ರಿಯಿಸಿದ ಸಿಎಂ ಡಿ.ಕೆ. ಶಿವಕುಮಾರ್, ಕರೆದಾಗ ಬರಲಿಲ್ಲ, ಅನುಭವಿಗಳ ಜೊತೆಗೆ ಮಾತಾಡಲಿ ಅಂತ ತಿರುಗೇಟು ಕೊಟ್ಟಿದ್ರು. ಆದರೆ ನಂತರ ಮುಖ್ಯಮಂತ್ರಿಯವರು ಯಾವಾಗ ಕುಮಾರಸ್ವಾಮಿಯವರ ಎಕ್ಸಾಕ್ಟ್ ಪಂಥಾಹ್ವಾನವನ್ನು ಕೇಳಿಸ್ಕೊಂಡ್ರು, ಆ ಪಂಥಾಹ್ವಾನವನ್ನು ಸ್ವೀಕರಿಸಿ ನಿನ್ನೆ ಸಂಜೆ ಎಚ್.ಡಿ. ಕುಮಾರಸ್ವಾಮಿಯವರಿಗೆ ಒಂದು ಪತ್ರ ಬರೆದಿದ್ರು. ಕುಮಾರಸ್ವಾಮಿಯವರೇ, ತಾವು ಪ್ರಾರಂಭಿಸಿರತಕ್ಕಂತಹ ಬಿಡದಿ ಟೌನ್ಶಿಪ್ ಯೋಜನೆಗೆ ಸಂಬಂಧಿಸಿದಂತೆ ತಮ್ಮ ಜೊತೆಗೆ ನಾನು ಚರ್ಚಿಸೋದಕ್ಕೆ ಉತ್ಸುಕನಾಗಿದ್ದೇನೆ. ಜೂನ್ 26ರಂದು ಬೆಳಗ್ಗೆ 11 ಗಂಟೆಗೆ ವಿಧಾನಸೌಧಕ್ಕೆ ತಾವು ಮತ್ತು ತಮ್ಮ ತಂಡದ 5 ಪ್ರತಿನಿಧಿಗಳೊಂದಿಗೆ ನನ್ನ ಕಚೇರಿಗೆ ಆಗಮಿಸುವಂತೆ ತಮ್ಮನ್ನು ಕೋರುತ್ತೇನೆ. ಹೀಗೆ ಕೇವಲ 2 ಸೆಂಟೆನ್ಸ್ನಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಪತ್ರವನ್ನು ಬರೆದಿದ್ದರು. ಡಿ.ಕೆ. ಶಿವಕುಮಾರ್ ಅವರ ಪತ್ರ ತಲುಪಿದ ಮರುಗಳಿಗೆಯಲ್ಲಿನೇ ಎಚ್.ಡಿ. ಕುಮಾರಸ್ವಾಮಿ ಅವರು ಮಿಂಚಿನ ರೀತಿಯಲ್ಲಿ ಪ್ರತಿಕ್ರಿಯೆಯ ಪತ್ರವನ್ನು ಬರೆದಿದ್ದರು. ತಾವು ಪ್ರಸ್ತಾಪಿಸಿರುವ ಸಭೆಯನ್ನು ಬಿಡದಿ ಅಥವಾ ಬೈರಮಂಗಲದ ಸಾರ್ವಜನಿಕ ಸ್ಥಳದಲ್ಲಿ ನಡೆಸುವಂಥದ್ದು ಉತ್ತಮ. ಜೂನ್ 26ಕ್ಕೆ ನನಗೆ ಪೂರ್ವ ನಿಗದಿತ ಸಭೆಗಳಿದ್ದು 27ಕ್ಕೆ ಬಿಡದಿಗೆ ಬನ್ನಿ ಅಂತ ಚರ್ಚೆಗೆ ಆಹ್ವಾನವನ್ನು ಕೊಟ್ಟಿದ್ರು. 26 ಈಗಾಗಲೇ ಒಂದು ತಿಂಗಳ ಹಿಂದೆನೇ 3 ಕಾರ್ಯಕ್ರಮಗಳಿದೆ ನನಗೆ. 3 ಕಾರ್ಯಕ್ರಮ ಅಂದರೆ ಒಂದು ಕಡೆ ಇಲ್ಲ, ಒಂದು ತಾಲೂಕಿನಲ್ಲೋ ಇಲ್ಲ ಒಂದು ಸ್ಥಳದಲ್ಲೋ ಅಲ್ಲ. ಅದು ನನಗೆ ಕುಣಿಗಲ್ಲು, ಶ್ರೀರಂಗಪಟ್ಟಣ, KR ನಗರ, ಹೀಗೆ ಹಲವಾರು ಭಾಗದಲ್ಲಿ ನಿಗದಿತ ಕಾರ್ಯಕ್ರಮಗಳಿದ್ದಾವೆ. ಅವತ್ತು ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಸಂಪೂರ್ಣವಾಗಿ ಕಾರ್ಯಕ್ರಮಗಳಲ್ಲಿರ್ತೀನಿ. ಅದರಿಂದ 27ನೇ ತಾರೀಕು ಬೆಳಗ್ಗೆ ಎನಿ ಟೈಮ್ ಕರೀರಿ ಅಂತಕ್ಕಂಥ ಒಂದು ಪತ್ರದಲ್ಲಿ ಮನವಿ ಮಾಡಿದ್ದೇನೆ. ಕುಮಾರಸ್ವಾಮಿ ಅವರು ನಿನ್ನೆ ನಿಮ್ಮ ಪತ್ರಕ್ಕೆ ರಿಪ್ಲೈ ಮಾಡಿದ್ದಾರೆ, ಬೈರಮಂಗಲಕ್ಕೆ ಬನ್ನಿ ಅಂತ. 26ನೇ ತಾರೀಕಿನ ಕನಕಪುರದಲ್ಲಿ ಮುಮ್ಮಡಿ ಸ್ವಾಮೀಜಿಯವರು ಲಿಂಗೈಕ್ಯರಾದಂತಹ ಕಾರಣಕ್ಕಾಗಿ ಅಲ್ಲಿಗೆ ಅವರ ಅಂತಿಮ ದರ್ಶನವನ್ನು ಪಡ್ಕೊಳ್ಳೋದಕ್ಕಾಗಿ ಹೋದಾಗ ರಾಜಕೀಯದ ಬಗ್ಗೆ ಮಾತಾಡಲಿಲ್ಲ ಮುಖ್ಯಮಂತ್ರಿ ಶಿವಕುಮಾರ್ ಅವರು. ಆದರೆ ನಿಖಿಲ್ ಕುಮಾರಸ್ವಾಮಿ ಅವರು ಮತ್ತು ಚಲುವರಾಯಸ್ವಾಮಿ ಮಧ್ಯೆ ಯಾವ ಜಾಗದಲ್ಲಿ ಚರ್ಚೆ ಅನ್ನೋದರ ಬಗ್ಗೆ ಚರ್ಚೆ ನಡೆದಿದೆ. ಬೈರಮಂಗಲ ಸರ್ಕಲ್ಗೆ ಮಾನ್ಯ ಮುಖ್ಯಮಂತ್ರಿಗಳಿಗೆ 27ನೇ ತಾರೀಕು ಕೇಂದ್ರದ ಸಚಿವರು ಸನ್ಮಾನ್ಯ ಕುಮಾರಣ್ಣವರು ಆಹ್ವಾನ ಕೊಟ್ಟಿದ್ದಾರೆ. ಒಳಗಡೆ 4 ಗೋಡೆ ಮಧ್ಯೆ ಕೂತ್ಕೊಂಡು ಮಾತಾಡೋದಕ್ಕಿಂತ ಇದು ಇತ್ಯರ್ಥ ಆಗಬೇಕು ಅಂದ್ರೆ ರೈತರ ಸಂಕಷ್ಟ ಯಾರು ಬಂದು ಕೇಳಿಲ್ಲ. ತುಂಬ ಹೃದಯದಿಂದ ಮುಖ್ಯಮಂತ್ರಿಗಳಿಗೆ ಬೈರಮಂಗಲ ಸರ್ಕಲ್ ಅಲ್ಲಿ ಇರ್ತಕ್ಕಂಥ 9 ರೆವಿನ್ಯೂ ಗ್ರಾಮಗಳಲ್ಲಿ ನಾನು ಮತ್ತೆ ಹೇಳ್ತೇನೆ, ಯಾವ ತಂಡ ಇಲ್ಲ ಕುಮಾರಣ್ಣಂಗೆ, ನಮಗೆ ಯಾರು ಪ್ರತಿನಿಧಿಗಳು ಕರ್ಕೊಬರ್ತಕ್ಕಂಥ ಅವಶ್ಯಕತೆ ಇಲ್ಲ. ಇವರು ಚರ್ಚೆ ಮಾಡಬೇಕು ಅಂದಾಗ ಅವ್ರು ಚರ್ಚೆ ಮಾಡಲಿಕ್ಕೆ ಬನ್ನಿ ಅಂತ ಆಹ್ವಾನ ಕೊಟ್ಟಾಗ ವಿಧಾನಸೌಧ ನಮ್ಮದು ಅಲ್ಲ, ಅವ್ರದ್ದು ಅಲ್ಲ, ಯಾರ್ದು ಅಲ್ಲ, ಈ ನಾಡಿನ ಜನರದ್ದು, ಕನ್ನಡಿಗರು ವಿಧಾನಸೌಧದಲ್ಲಿ ಅಧಿಕಾರಿಗಳಿರ್ತಾರೆ, ಮುಖ್ಯಮಂತ್ರಿ ಇರ್ತಾರೆ, ಸಂಬಂಧಪಟ್ಟಂಥ ಎಲ್ಲ ಅದಕ್ಕೆ ಮಿಷನರಿಗಳಿರುತ್ತೆ. ಸೊ ಕೂತ್ಕೊಂಡು ಚರ್ಚೆ ಮಾಡಬೇಕು, ಯಾವುದು ಸರಿ ತಪ್ಪು ಅಂತ. ನಾನು ಅಲ್ಲಿಗೆ ಬನ್ನಿ ಇಲ್ಲಿಗೆ ಬನ್ನಿ ಅಂತ ಇವ್ರು ಮುಖ್ಯಮಂತ್ರಿ ಆಗಿದ್ದಾಗಲೂ ಇವ್ರು ಕರೆದ್ರು ಅದೇ ಗೌರವ ಕೊಡಬೇಕು. ಬೇರೆ ಇನ್ನೊಂದು ಕಡೆ ಡಿ.ಕೆ. ಶಿವಕುಮಾರ್ ಅವರು ಇಂಥದಕ್ಕೆಲ್ಲ ಬರಲ್ಲ, ಕೇವಲ ಕರೀತಾರೆ ಅಷ್ಟೇ, ಆದರೆ ಕುಮಾರಸ್ವಾಮಿ ಅವರು ಬಿಡೋದಿಲ್ಲ ಅಂತ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಅವರು ಹೇಳಿದರೆ ಕುಮಾರಸ್ವಾಮಿ ಅವರದ್ದು ಬಾಲಿಶ ವರ್ತನೆ ಅಂತ ಮಾಗಡಿ ಶಾಸಕ ಎಚ್.ಸಿ. ಬಾಲಕೃಷ್ಣ ಟೀಕಿಸಿದ್ದಾರೆ. ಈಗ ಡಿ.ಕೆ. ಶಿವಕುಮಾರ್ದು ಈ ಥರ ಆಹ್ವಾನಗಳು ಇದೇನು ಮೊದಲ ಬಾರಿ ಅಲ್ಲ, ಇದೊಂದು 100 ಸರಿ ಆಗಿದೆ. ಏನಾನ ಸಿನಿಮಾ ತೆಗೆದಿದ್ರೆ 100 ಡೇಸ್ ಓಡ್ಬಿಡೋದು, ಅವ್ರು ಬರಲ್ಲ ಬಿಡಲ್ಲ, ಈ ಪರಿಸ್ಥಿತಿ ಇದು ಡಿ.ಕೆ. ಶಿವಕುಮಾರ್ ಮೊದಲಿಂದನೂ ಅಷ್ಟೇ ಇಂಥ ಪಂಥಾಹ್ವಾನಗಳನ್ನು 10 ಸರಿ ಕೊಟ್ಟಿದ್ದಾರೆ, ಯಾವುದಕ್ಕೂ ಹೋಗೇ ಇಲ್ಲ. ನಾನು ಇದ್ದೇ ಹೇಳ್ತಾ ಇರೋದು, ಇದೊಂಥರ ಬಾಲಿಶ ವರ್ತನೆ ಅಂತ. ಮೆಚ್ಯೂರ್ಡ್ ನಾಯಕರಿಗಿರ್ತಕ್ಕಂಥ ಸಾಮಾನ್ಯ ಕನಿಷ್ಠ ಜ್ಞಾನನೂ ಕೂಡ ನಮ್ಮ ಕುಮಾರಣ್ಣ ಅವ್ರಿಗಿಲ್ಲ. ಈಗ ಪೊಲಿಟಿಕಲ್ ಇಶ್ಯೂ ಅಂದಾಗ ನ್ಯಾಚುರಲಿ ನಮ್ಮ ಪಾರ್ಟಿಯವರು ಸೇರ್ತಾರೆ. ಈಗ ಡಿ.ಕೆ. ಶಿವಕುಮಾರ್ ಅವರು ಬರ್ತಾರೆ, ನಮ್ಮ ಕಾರ್ಯಕರ್ತರು ಲಕ್ಷಾಂತರ ಜನ ಬರ್ತಾರೆ, ಅವ್ರ ಕಾರ್ಯಕರ್ತರು ಬರ್ತಾರೆ. ನಾಳೆ ಹೊಡೆದಾಡಾಗ ಜವಾಬ್ದಾರಿ ಯಾರು? ಒಬ್ಬ ಸೀನಿಯರ್ ಲೀಡರ್ಗೆ ಇರ್ತಕ್ಕಂಥ ಒಂದು ಮಿನಿಮಮ್ ಕಾಮನ್ ಸೆನ್ಸ್ ಇರಬೇಕು. ಅದು ಎಂಡ್ ಅದು.
ಇಲ್ಲಿ ಡಿ ಕೆ ಶಿವಕುಮಾರ್ ಹಾಗೂ ಕುಮಾರಸ್ವಾಮಿ ಅವರು ಯಾವಾಗ ಫೇಸ್ ಟು ಫೇಸ್ ಕುಳಿತುಕೊಂಡು ಮಾತಾಡ್ತಾರೆ, 26ಕ್ಕೆ ಮಾಡ್ತಾರಾ, 27ಕ್ಕೆ ಮಾಡ್ತಾರಾ, ಅಥವಾ ಎರಡೂ ದಿನ ಬಿಟ್ಟು ಬೇರೆ ಯಾವಾಗಾದ್ರೂ ಮಾಡ್ತಾರಾ, ವಿಧಾನಸೌಧದಲ್ಲಿ ಮಾಡ್ತಾರಾ, ಬೈರ್ಮಂಗಲದಲ್ಲಿ ಮಾಡ್ತಾರಾ ಗೊತ್ತಿಲ್ಲ. ಆದರೆ ನಿಜಕ್ಕೂ ಇವರು ಮಾತುಕತೆಯನ್ನು ಮಾಡೋದು ಸೀರಿಯಸ್ ಹೌದು ಅಂತ ಹೇಳಿ ಆದರೆ ಕೆಲವೊಂದು ವಿಚಾರಗಳು ಇತ್ಯರ್ಥ ಆಗಲೇಬೇಕಾಗತ್ತೆ. ಇನ್ನು ಮುಂದೆ ನಿಜಕ್ಕೂ ರೈತರ ಜಮೀನನ್ನು ಯಾರೂ ಕೂಡ ಸ್ವಾಧೀನಪಡಿಸ್ಕೊಳ್ಳೋದೇ ಇಲ್ವಾ, ಅಥವಾ ಕೇವಲ ಬಿಡದಿಯ ವಿಚಾರಕ್ಕೆ ಮಾತ್ರ ಸ್ವಾಧೀನಕ್ಕೆ ವಿರೋಧ ಇರುವಂಥದ್ದು? ಇದಾದರೂ ರಾಜ್ಯದ ಜನರ ಮುಂದೆ ಸ್ಪಷ್ಟವಾಗಿ ಗೊತ್ತಾಗಬೇಕಾಗಿದೆ. ಈಗ ಮುಂದಿನ ಸುದ್ದಿ ಕಡೆಗೆ ಹೋಗೋಣ. ಬಹಳ ಮುಖ್ಯವಾಗಿ ಕರ್ನಾಟಕ ವಿಧಾನ ಪರಿಷತ್ನಲ್ಲಿ ನಡೆದಂಥ ಅಡ್ಡ ಮತದಾನದ ವರದಿ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರ ಕೈ ಸೇರಿದೆ. ಯಾರ್ಯಾರು ಕಾಂಗ್ರೆಸ್ಗೋಸ್ಕರ ಕ್ರಾಸ್ ವೋಟ್ ಮಾಡಿದ್ರು ಅನ್ನೋದ್ರ ಬಗ್ಗೆನ ಪ್ರಾಥಮಿಕ ವರದಿಯನ್ನು ವಿಜೇಂದ್ರ ಹಾಗೂ ಆರ್ ಅಶೋಕ್ ಇಬ್ಬರು ಕೂಡ ನಿತಿನ್ ನಬೀನ್ ಅವರಿಗೆ ತಲುಪಿಸಿದ್ದಾರೆ. ವಿಧಾನ ಪರಿಷತ್ ಚುನಾವಣೆಗೆ ನಡೆದಿರುವಂಥದ್ದು ಗೌಪ್ಯ ಮತದಾನ. ಹೀಗಾಗಿ ಯಾವ್ಯಾವ ಬಿಜೆಪಿ ಶಾಸಕರು ಪಕ್ಷದ ನಿಯಮವನ್ನು ಮೀರಿ, ಪಕ್ಷದ ಆದೇಶವನ್ನು ಮೀರಿ ಕಾಂಗ್ರೆಸ್ಗೆ ಮತ ಹಾಕಿದ್ದಾರೆ ಅಂತ ಬಿಜೆಪಿಯವರಿಗೂ ಸರಿಯಾಗಿ ಗೊತ್ತಿಲ್ಲ. ಹಾಗಿದ್ರು ಕಾಂಗ್ರೆಸ್ ನಾಯಕರ ಸಂಪರ್ಕದಲ್ಲಿ ಯಾರೆಲ್ಲ ಇದ್ರು, ಯಾವ್ಯಾವ ಶಾಸಕರು ಕಾಂಗ್ರೆಸ್ನಲ್ಲಿ ಯಾವ ನಾಯಕರನ್ನ ಭೇಟಿಯಾಗಿದ್ರು ಅಂತ ನಿತಿನ್ ನಬೀನ್ ಅವರಿಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ದೆಹಲಿಯಲ್ಲಿರುವ ಬಿಜೆಪಿ ರಾಷ್ಟ್ರೀಯ ಕಚೇರಿಗೆ ಭೇಟಿ ಕೊಟ್ಟಂತಹ ಸಂದರ್ಭದಲ್ಲಿ ವಿಜೇಂದ್ರ ಮತ್ತು ಆರ್ ಅಶೋಕ್ ಇಬ್ಬರು ಕೂಡ ಒಂದೊಂದು ಫೈಲ್ಗಳನ್ನು ಹಿಡ್ಕೊಂಡಿದ್ರು. ಈ ಫೈಲ್ಗಳಲ್ಲೇ ಅಡ್ಡ ಮತದಾನ ಮಾಡಿದ್ಯಾರು ಅನ್ನೋ ಮಾಹಿತಿಯನ್ನು ಬಹುಶಃ ಅವರು ತೆಗೆದುಕೊಂಡು ಹೋಗಿರಬೇಕು. ಇದೇ ವರದಿಯನ್ನು ನಿತಿನ್ ನಬೀನ್ ಅವರಿಗೂ ಕೂಡ ಕೊಟ್ಟಿದ್ದಾರೆ. ಆದರೆ ರಾಜ್ಯ ನಾಯಕರಿಗೂ ಮೊದಲನೇ ಹೈಕಮಾಂಡ್ ನಾಯಕರು ಅಡ್ಡ ಮತದಾನ ಮಾಡಿದವರ ಬಗ್ಗೆ ಮಾಹಿತಿಯನ್ನು ಸಂಗ್ರಹಿಸಿಕೊಂಡು ಇಟ್ಕೊಂಡಿದ್ರಂತೆ. ನಾವು ನಮ್ಮ ಅಧ್ಯಕ್ಷರು ಮತ್ತು ನಮ್ಮ ವಿಪ್ಪು ನಾವೆಲ್ಲರೂ ಕೂಡ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರನ್ನ ಭೇಟಿ ಮಾಡಿ ಕರ್ನಾಟಕದಲ್ಲಾಗಿರುವಂಥ ಬೆಳವಣಿಗೆಯನ್ನ ಬಹಳ ಕೂಲಂಕುಷವಾಗಿ ಅವರಿಗೆ ಹೇಳಿದಿರಿ. ಸೊ ನಾವು ಹೋಗಕ್ ಮುಂಚೆ ಅವರನ್ನು ಕೂಡ ಬಹಳ ಇನ್ಫಾರ್ಮೇಶನ್ಸ್ ಅನ್ನ ತಗೊಂಡಿದ್ದಾರೆ. ಯಾರು ಈ ತರ ಮಾಡಿರ್ಬೋದು ಅನ್ನೋ ಅಂಕಿಅಂಶನೂ ಕೂಡ ಅವ್ರ ಹತ್ರ ಮಾಹಿತಿ ಇದೆ. ನಾವು ಸರಿಯಾದಂತ ಸಮಯಕ್ಕೆ ಸೂಕ್ತ ಕ್ರಮಗಳನ್ನ ನಾವು ತೆಗೆದುಕೊಳ್ತೀರಿ. ನಮ್ಮ ಮೇಲೆ ಬಿಡಿ, ನಾವು ಅವರಿಗೆ ಸರಿಯಾದಂತ ಪಾಠವನ್ನ ನಾವು ಕಲಿಸ್ತೀರಿ. ಪಾರ್ಟಿಗೆ ದ್ರೋಹ ಬಗ್ದವ್ರಿಗೆ, ಮೋಸ ಮಾಡಿದವ್ರಿಗೆ ಅನ್ನೋ ಮಾತನ್ನ ಸ್ಪಷ್ಟವಾಗಿ ಹೇಳಿದ್ದಾರೆ. ಈ ಪ್ರಕರಣವನ್ನು ಬಹಳ ಗಂಭೀರವಾಗಿ ತೆಗೆದುಕೊಂಡಿದ್ದೇವೆ. ಯಾರು ಅನ್ಯಾಯ ಮಾಡಿದ್ದಾರೆ, ದ್ರೋಹ ಎಸಗುವಂಥ ಕೆಲಸ ಮಾಡಿದ್ದಾರೆ, ಕಠಿಣವಾಗಿರ್ತಕ್ಕಂಥ ನಿರ್ಣಯವನ್ನು ಮಾಡಲೇಬೇಕಾಗ್ತದೆ. ನಾವು ಕೂಡ ಮಾಹಿತಿಯನ್ನು ತೆಗೆದುಕೊಟ್ಟು ಇನ್ನೂ ಏನಾದರೂ ಮಾಹಿತಿಗಳಿದ್ರೆ ತಿಳಿಸಿ ಅನ್ನೋ ಮಾತನ್ನು ಅವ್ರು ಹೇಳಿದ್ದಾರೆ. ವಿಜೇಂದ್ರ ಆರ್ ಅಶೋಕ್ ಬಳಿಯಲ್ಲಿ ಮಾಹಿತಿ ಪಡೆದಿರುವಂತಹ ನಿತಿನ್ ನಬೀನ್ ಅವರು ಅಡ್ಡ ಮತದಾನದ ಬಗ್ಗೆ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಪಕ್ಷಕ್ಕೆ ದ್ರೋಹ ಬಗೆದವರ ವಿರುದ್ಧ ಕಠಿಣ ಕ್ರಮ ಆಗುತ್ತೆ ಅಂತ ಹೇಳಿ ಕಳಿಸಿದ್ದಾರೆ. ಜೊತೆಗೆ ಪಕ್ಷದೊಳಗಿನ ಬಿಕ್ಕಟ್ಟನ್ನು ಬಿಟ್ಟು ಒಗ್ಗಟ್ಟಿನಿಂದ ಪಕ್ಷ ಸಂಘಟನೆ ಮಾಡಿ ಅಂತಾನೂ ಕೂಡ ಹೇಳಿ ಕಳಿಸಿದ್ದಾರೆ. ಇದರ ನಡುವೆ ನಾಳೆ ಜೆಡಿಎಸ್ ನಾಯಕ, ಜೆಡಿಎಸ್ನ ರಾಜ್ಯಾಧ್ಯಕ್ಷರಾಗಿರುವ ಕೇಂದ್ರ ಕೈಗಾರಿಕಾ ಸಚಿವ ಕುಮಾರಸ್ವಾಮಿ ಅವರು ಕೂಡ ನಿತಿನ್ ನಬೀನ್ ಅವರನ್ನ ಭೇಟಿ ಮಾಡ್ತಾ ಇದ್ದಾರೆ. ಬಿಜೆಪಿಯವರ ಜೊತೆಗೆ ಜೆಡಿಎಸ್ನಿಂದಲೂ ಕೂಡ ಯಾರ್ಯಾರು ಅಡ್ಡ ಮತದಾನ ಮಾಡಿದ್ದಾರೆ ಅನ್ನುವಂತಹ ವರದಿಯನ್ನು ಅವರು ಸಲ್ಲಿಕೆ ಮಾಡಬಹುದು. ಅಡ್ಡ ಮತದಾನ ಮಾಡಿಸಿದ್ಯಾರು, ಮಾಡಿದವರು ಯಾರು, ಕಾಂಗ್ರೆಸ್ ವಿರುದ್ಧ ನಮ್ಮ ಹೋರಾಟ ಹೇಗಿರಬೇಕು ಅನ್ನೋದ್ರ ಬಗ್ಗೆ ನಿತಿನ್ ನಬೀನ್ ಅವರ ಜೊತೆಗೆ ಕುಮಾರಸ್ವಾಮಿ ಅವರು ಕೂಡ ಚರ್ಚೆಯನ್ನು ನಡೆಸಲಿದ್ದಾರೆ.